ಗೈಸ್, ಸದ್ಯ ಡಿಸ್ಕಸ್ ಆಗ್ತಿರೋ ವಿಷಯದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಏನಪ್ಪಾ ಅಂದ್ರೆ ನೀಟ್ ಪೇಪರ್ ಲೀಕ್ ಬಗ್ಗೆ ಈಗ ಪ್ರೊಟೆಸ್ಟ್ ನಡೀತಾ ಇದೆ, ಡೆಲ್ಲಿಲಿ ನಡೀತಾ ಇರುವಂಥದ್ದು. ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಆಗ್ತಿದೆ. ಇಲ್ಲಿ ಎರಡು ಗುಂಪುಗಳ ನಡುವೆ ಚರ್ಚೆ ನಡೀತಾ ಇದೆ. ಒಂದು ಗುಂಪು ಹೇಳುತ್ತೆ, ಇಲ್ಲ ಈ ರೀತಿಯಾಗಿ ಏನ್ ಸಮಸ್ಯೆ ಆಯಿತು, ಪೇಪರ್ ಲೀಕ್ ಆಗ್ತಾ ಇದ್ದಂತೆ ಶಿಕ್ಷಣ ಸಚಿವರು ಬಂದ್ರು, ಇದ್ರ ಬಗ್ಗೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ತಕ್ಷಣ ನೀಟ್ ಎಕ್ಸಾಮ್ಗೆ ಡೇಟ್ ಅನೌನ್ಸ್ ಆಯಿತು, ಎಕ್ಸಾಮ್ ಕೂಡ ಆಯಿತು, ರಿಸಲ್ಟ್ ಕೂಡ ಬಂದಿದೆ. ರಿಸಲ್ಟ್ ಬಂದ್ಮೇಲೂ ಕೂಡ ಅವ್ರಿಗೆ ಇನ್ನೇನು ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಕಡೆ ಯಾರು ಈ ಒಂದು ಪೇಪರ್ ಲೀಕಲ್ಲಿ ಭಾಗಿಯಾಗಿದ್ರು ಅವ್ರ ವಿರುದ್ಧ ಕೂಡ ಕ್ರಮ ಆಗಿದೆ, ಜೈಲ್ಗೆ ಹೋಗಿದ್ದಾರೆ. ಹಾಗೆ ಇನ್ನೊಂದು ವಾದ ಏನು ಅಂದರೆ NTA ಒಂದು ಆಟೋನಮಸ್ ಬಾಡಿ, ಅಲ್ಲಿಂದ ನಡೆದಿರುವಂಥ ಎಕ್ಸಾಮು, ಅಲ್ಲಿಂದ ಆಗಿರೋ ತಪ್ಪಿಗೆ ಅಲ್ಲಿ ಚೇರ್ಮನನ್ನು ಕೆಳಗಿಳಿಸೋ ಕೆಲಸ ಆಗಬೇಕು. ಆದರೆ ಇಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳನ್ನ ಯಾಕೆ ಇಳಿಸ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗೆ ಇನ್ನೊಂದು ವಾದ ಏನು ಅಂತಂದ್ರೆ, ಒಂದು ಸರಿ ಈ ರೀತಿಯ ಒಂದು ಆಕ್ಷನ್ ಆದ್ರೆ ಮುಂದೆ ಈ ರೀತಿಯಾಗಿ ಏನು ತಪ್ಪಾಗದೇ ಇರೋ ತರ ಸುತ್ತಮುತ್ತ ಇರೋರು ಎಚ್ಚರಿಕೆಯಿಂದ ಇರ್ತಾರೆ ಅನ್ನೋದು ಇನ್ನೊಂದು ವಾದ. ಇಲ್ಲಿ ಮಕ್ಕಳ ಜೀವನವನ್ನ ಇವ್ರು ಹಾಳು ಮಾಡ್ತಿದ್ದಾರೆ. ಈ ರೀತಿಯಾಗಿ ತಪ್ಪುಗಳಾದ್ರೂ ಕೂಡ ಸುಮ್ಮನೆ ಕೂದಿದೆ ಕೇಂದ್ರ, ಯಾಕೆ ನಾವು ಕೇಳ್ತಾ ಇರೋ ರೀತಿಯಲ್ಲಿ ಶಿಕ್ಷಣ ಸಚಿವರನ್ನ ಯಾಕೆ ಕೆಳಗೆ ಇಳಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರು ಸರಿ, ಯಾರ ವಾದ ವ್ಯಾಲಿಡ್ ಅನ್ಸುತ್ತೆ? ಕಮೆಂಟ್ ಮಾಡಿ.